ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇದು ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇದು ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತು ಏನಿರ್ಬೋದು ಅಂತ ಹೇಳ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಹಾಗೆ ನೋಡಿ, ಹೆಚ್ಚು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮರದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಮುಚ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇದು ಬಂದು ಗುರುವಾರ ನೈಟು 11:30 ಏನೋ ಆಗಿದೆ. ಈಗ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಹೋಗ್ತಾ ಇದ್ದೀನಿ. ಈಗ ನೈಟು ಫ್ರೆಶಾಗಿ ಹಾಕಿರೋಂಥ ರಂಗೋಲೆ. ಇನ್ನೇನು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಉಜ್ಜಿ ಎಲ್ಲ ಸಾಮಾನೆಲ್ಲ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಈಗ ಪೂಜೆಗೆ ಅಂತ ಹೇಳ್ಬಿಟ್ಟು ಬಾಳೆ ದಿಂಡು ಎಲ್ಲ ತೊಗೊಂಡು ಬಂದಿದ್ದಾರೆ. ಮಾವಿನ ಎಲೆ, ಬಾಳೆ ದಿಂಡು ಎಲ್ಲ ತೊಗೊಂಡು ಬಂದಿದ್ದರು. ಇನ್ನೇನಿದು ಬೆಳಗ್ಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನೈಟು 12:30 ಆಗಿಬಿಟ್ಟಿದೆ ಮಲಗೋಷ್ಟರಲ್ಲೇ. ಇದು ತುಳಸಿ ತೊಗೊಂಬಂದಿದ್ದೆ. ಈಗ ಇಲ್ಲಿ ಬಂದು ದೇವ್ರಿಗೆ ಕಲಶ ಎಲ್ಲ ಇಟ್ಟಿದ್ದೀನಿ. ದೇವ್ರ ಮನೆಯಲ್ಲೆಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಇಟ್ಟು ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಬೆಳಗ್ಗೆ ಏನಿದು ಹೂವೆಲ್ಲ ಹಾಕಿ ಪೂಜೆ ಮಾಡೋ ಅಂಥದ್ದು. ಬೆಳಗ್ಗೆ ಬಂದು 3:30ಗೆ ಎದ್ದೆ. 3:30ಗೆ ಎದ್ದ ಮೇಲೆ ತೋರಿಸ್ತಾ ಇದ್ದೀನಿ ಬಾಗಿಲಲ್ಲಿ ಒಣಗಾದ್ಮೇಲೆ ರಂಗೋಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೈಟ್ ಕ್ಯಾಮ್ರದಲ್ಲಿ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಗ ಬಂದು ಸ್ನಾನ ಎಲ್ಲ ಮಾಡಿ ಈಗ ಇನ್ನೇನು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಹಾಕಬೇಕಲ್ವ, ಅದಕ್ಕೆ ಹೂವೆಲ್ಲ ಹಾಕಿ ಈಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಂಥದ್ದು. ಎಲ್ಲ ರೆಡಿ ಮಾಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಪೂಜೆಗೆ ಅಂತ ಹೇಳ್ಬಿಟ್ಟು ಬಾಳೆ ಎಲೆ ಎಲ್ಲ ಹಾಕಿಟ್ಟು ತಟ್ಟೆಗೆ ಏನೆಲ್ಲ ಬೇಕು ಅಂತ ತುಂಬ ಸಿಂಪಲಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೆ. ಲಾಸ್ಟ್ ಇಯರ್ ನಿಂಕ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳಿಂದ ಏನೂ ಮಾಡಲಿಲ್ಲ. ಲಾಸ್ಟ್ ಇಯರು ಮತ್ತು ಈ ವರ್ಷ ಮಾಡ್ತಾ ಇರೋಂಥದ್ದು. ಇನ್ನೇನು ಪೂಜೆ ದೇವ್ರನ್ನೆಲ್ಲ ಕುದಿಸಿ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರೋದು. ಈಗ ನಾನು ಮಾಡೋಂಥ ಪೂಜೆ ಈ ಥರ ಇದೆ. ಬಾಳೆ ದಿಂಡು ಇಡೋಕ್ಕಾಗಲಿಲ್ಲ, ತುಂಬ ದೊಡ್ಡದಿರೋದ ಕಾರಣ. ಈ ಕಡೆ ಕಂಪೆಟ್ಟಿದೆ, ಇನ್ನೊಂದು ಕಡೆ ಬಾಗಿಲಿದೆ, ರೂಮ್ ಬಾಗಿಲಿದೆ. ಆ ಕಾರಣ ಬಾಳೆ ದಿಂಡು ಇಟ್ಟಿಲ್ಲ ನಾನು, ಹಾಗೆ ಪೂಜೆನ ಮಾಡಿದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ಬೇಗನೆ 5:30ಗೆಲ್ಲ ಪೂಜೆ ಮುಗೀತು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ತೋರಿಸ್ತಾ ಇರೋಂಥದ್ದು ಯಾವ ಥರ ನಾನು ನಮ್ಮನೆಯಲ್ಲಿ ಲಕ್ಷ್ಮೀನ ಕುದಿಸಿದ್ದೀನಿ ಅಂದರೆ ಈ ಥರ ಮಾಡ್ಕೊಂಡಿದ್ದೆ. ಸ್ಯಾರಿ ಎಲ್ಲ ಏನೂ ಉಡಿಸ್ಲಿಲ್ಲ, ಸ್ಯಾರಿನ ತಟ್ಟೆನಲ್ಲೇ ಇಟ್ಟು ಪೂಜೆ ಮಾಡಿರೋವಂಥದ್ದು. ನಮ್ಮನೆಯಲ್ಲಿ ಈ ಥರ ಪೂಜೆನ ಮಾಡಿದ್ದೀವಿ. ನೀವೆಲ್ಲ ಯಾವ ಥರ ಮಾಡಿದ್ವಿ, ನಾನು ಮಾಡೋದು ಹೇಗಿದೆ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದ್ದೀವ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಮನೆಯ ಲಕ್ಷ್ಮಿ ನೋಡ್ತಾ ಇರ್ಬೋದು. ನಮ್ಮ ಮನೆ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಇವತ್ತಿನ ದಿವಸ ಎಷ್ಟು ಮಾಡಿರೋಂಥದ್ದು. ಇಲ್ಲಿ ಬಂದು ಮಲಗೆ ಹಾಕಿದ್ದೀನಿ. ತಾವರೆ ಹೂವು ಇಟ್ಟಿರೋಂಥದ್ದು. ತಾವರೆ ಹೂವು ತಾವರೆ ಹೂವು ತೊಗೊಬಂದಿದ್ರು. ಅದು ನೋಡ್ಸೋಣ ಅಂದರೆ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಅದಕ್ಕೆ 2 ಹೂವು ಇಟ್ಕೊಂಡಿದ್ದೆ. ಕಲಶಕ್ಕೆ ಇಟ್ಟಿರೋಂಥದ್ದು ತಾವರೆ ಹೂವು ಬಂದು. ಬೆಳಗ್ಗೆ ಹೋಳಿಗೆ ಮತ್ತು ಅನ್ನ ರಸಮು ಮತ್ತು ಅಡುಗೆ ಎಲ್ಲ ಮಾಡಿದ್ವಿ. ಏನೂ ವಿಡಿಯೋ ಮಾಡ್ಕೊಳ್ಳಲಿಲ್ಲ, ಯಾಕಂದರೆ ಮಕ್ಕಳು ಈ ಕಡೆ ಎಲ್ಲ ಇದರಲ್ಲಿ ಮಾಡಲಿಲ್ಲ, ಮರ್ತೋಯ್ತು. ಇಲ್ಲಿ ಬಂದು ಈವ್ನಿಂಗು ಇನ್ನೇನು ಈವ್ನಿಂಗ್ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಬಂದಿರೋಂಥದ್ದು. ಈಗ ದೇವ್ರಿಗೆ ಪೂಜೆ ಮಾಡಿ ಕಡ್ಡಿ ಎಲ್ಲ ಅಣಿಸಿ ಇನ್ನೇನು ಪೂಜೆ ಮಾಡ್ತೀನಿ. ಇವತ್ತು ನಮ್ಮ ಮನೆಯ ಲಕ್ಷ್ಮಿ ಈ ಥರ ಕಾಣ್ತಾ ಇದೆ. ಇನ್ನೇನು ಈವ್ನಿಂಗ್ ಆಯ್ತಲ್ವಾ, ಇನ್ನು ಒಂದು 5 ಜನ ಮುತ್ತೈದೆಯರನ್ನ ಕರೆದುಬಿಟ್ಟು ಕುಂಕುಮ ಎಲ್ಲ ಕೊಡೋದಂತೂ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದುಬಿಟ್ಟು ಕುಂಕುಮನ ಕೊಡ್ತೀನಿ. ಇನ್ನೇನು ಫಸ್ಟ್ ಈಗ ಪೂಜೆನ ಮುಗಿಸ್ತೀನಿ. ಈಗ ತಟ್ಟೆಗೆ ಬಾಳೆಹಣ್ಣು ಮತ್ತು ಎಲ್ಲ ಅಡಿಕೆ ಬಾಳೆ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೇನಿದು ಕಡ್ಡಿ ಅಣಿಸ್ಬೇಕು ಈಗ ಪೂಜೆ ಮಾಡೋವಂಥದ್ದು. ನಾನಿವತ್ತು ಸ್ಯಾರಿ ಬಂದು ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ನಾನು ಬಂದು ಗ್ರೀನ್ ಸ್ಯಾರಿ ತೊಗೊಂಡಿದ್ದೆ. ಫೋಟೋಸಲ್ಲಿ ನೋಡಿದ್ದೀರ ಅಂದ್ಕೊತೀನಿ. ಈಗ ಬಂದು ಕಡ್ಡಿ ಅಣಿಸಿ ನಿಮ್ಮ ಪೂಜೆ ಮಾಡ್ತಾ ಇರೋವಂಥದ್ದು. ದೇವರು ಎಲ್ಲರಿಗೂ ಆರೋಗ್ಯ, ಆಯುಷ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಕೂಡ ಈಗ ಪೂಜೆ ಎಲ್ಲ ಮುಗಿಸ್ತಾ ಇನ್ನೇನಿದು ಮಹಾಮಂಗಳಾರತಿ ಮಾಡ್ತೀನಿ. ಮಹಾಮಂಗಳಾರತಿ ಮುಗಿಸ್ಕೊಂಡು ಇನ್ನೇನು ನಮ್ಮೂರಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪೂಜೆ ಮತ್ತು ದೇವ್ರ ಮೆರವಣಿಗೆ ಎಲ್ಲ ಬರುತ್ತೆ. ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ಅದೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಮನೆ ಮಹಾಲಕ್ಷ್ಮಿ, ಪುಟ್ಟ ಲಕ್ಷ್ಮಿ ಇದು ಅಂತ ಹೇಳ್ಬೋದು. ತುಂಬಾ ಪುಟ್ಟದಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಜಾಗ ಎಲ್ಲ ತುಂಬ ಕಮ್ಮಿ ಇದೆ. ಆ ಕಾರಣಕ್ಕೆ ಈಗ ಸ್ಯಾರಿ ಎಲ್ಲ ಉಡಿಸಿ ಇದೆಲ್ಲ ಮಾಡೋಕ್ಕೋಗೋದಿಲ್ಲ. ಮಗ ಬೇರೆ ತುಂಬ ತೀಟಾಗಿ ಇರೋ ಕಾರಣ ಸ್ಯಾರಿ ಎಲ್ಲ ಉಡಿಸ್ತೀನಿ. ಇಲ್ಲಿ ಓಡಾಡ್ತಾ ಇರ್ತಾನೆ. ಆ ಕಾರಣಕ್ಕೆ ನಾನು ಸ್ಯಾರಿ ಎಲ್ಲ ಉಡಿಸ್ಲಿಲ್ಲ. ಹಾಗೆಯೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ಇದಿರಬೇಕಾದ್ರೆ ಬಂದು ಏನಾದರೂ ಮುಟ್ತಾ ಇರ್ತಾನೆ, ಹಿಡಿತಾ ಇರ್ತಾನೆ. ಒಂದು ಗಲಾಟೆ ನಿಮಗೆಲ್ಲ ಗೊತ್ತೇ ಇದೆ, ನೋಡಿದ್ದೀರಾ.
ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮಿ ಕೂದಿಸಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸ್ವಲ್ಪ ಸ್ಕ್ಲಿಪ್ಪಿಂಗ್ನ ಇದರಲ್ಲೇ ಆ್ಯಡ್ ಮಾಡ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು. ಇವಾಗ ದೇವರಿಗೆ ಮಂಗಳಾರತಿ ಮಾಡ್ತಾ ಇರೋವಂಥದ್ದು. ಇನ್ನೇನು ಪೂಜೆ ಎಲ್ಲ ಮುಗೀತು. ದೇವರಿಗೆ ರಸಹುಳಿ ಅವಲಕ್ಕಿ ಪ್ರಸಾದನ ಮಾಡಿಟ್ಟಿದ್ದೆ. ಈಗ ಈವ್ನಿಂಗ್ ಬಂದು ಈಗ ಪೂಜೆ ಮಾಡಬೇಕಾದ್ರೆ ಮಗಳು ವಿಡಿಯೋ ಮಾಡ್ತಾಯಿದ್ದಾಳೆ. ಅವಳು ವಿಡಿಯೋ ಮಾಡ್ತಾಯಿದ್ಲು. ನಾನೀಗ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಅವಳ ಕೈಯಲ್ಲಿ ಫೋನ್ ಇರೋ ಕಾರಣ ಅವಳೇ ಎಲ್ಲ ವಿಡಿಯೋನ ಮಾಡಿದ್ಲು ಸ್ವಲ್ಪ ಹೊತ್ತು. ನಂದು ಪೂಜೆ ಮುಗಿದ ತನಕೂ ಅಷ್ಟೇ. ಹಾಗೆಯೇ ಔಟ್ ಸೈಡ್ ಹೋಗ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಬರ್ತೀನಮ್ಮ ಅಂತೇಳಿ ಈಚೆಯಿಂದ ವಿಡಿಯೋ ಮಾಡ್ಕೊಬರ್ತಿದ್ದಾಳೆ. ಇದು ಬಂದು ಈವ್ನಿಂಗ್ 5:30 ಆಗಿದೆ. ಬೆಳಗ್ಗೆ ನೈಟ್ ಹಟ್ಟಿದಾಗ ಮತ್ತೆ ಆರಿದ್ಮೇಲೆ ಈಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳು ಔಟ್ ಸೈಡಿಂದ ವಿಡಿಯೋ ಮಾಡ್ಕೊಬರ್ತಾಯಿದ್ಲು. ಬೆಳಗ್ಗೆ ಹಾಕಿರೋಂಥ ರಂಗೋಲಿ ಈಗೆಲ್ಲ ಈ ಥರ ಕಾಣ್ತಾ ಇದೆ. ಈಗ ಔಟ್ ಸೈಡಿಂದ ವಿಡಿಯೋ ಮಾಡ್ಕೊಬಂದ್ಲು. ಈಗ ನಮ್ಮ ಮನೆ ಬಂದು ತುಂಬ ಚಿಕ್ಕ ಮನೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ ಈ ಜಾಗ ಪ್ಲೇಸ್ ಎಲ್ಲ ತುಂಬ ಹಾಲಿದು. ಹಾಲಲ್ಲಿ ತುಂಬಾ ಪ್ಲೇಸ್ ಕಮ್ಮಿ ಇದೆ. ಹಾಗೆಯೇ ಅವಳು ಅವ್ರ ಅಜ್ಜಿ ತಾತ ಫೋಟೋ ಎಲ್ಲ ತೋರಿಸಿದೆ. ಅಜ್ಜಿ ಅಂದರೆ ಮುತ್ತಜ್ಜಿ ಮುತ್ತಾತ ಮತ್ತು ತಾತ ಅವ್ರದ್ದು ಫೋಟೋ ಇದು. ಇದು ನಮ್ಮ ಮನೆಯಲ್ಲಿರುವಂಥ ಶೋಕೇಶು. ಅದಕ್ಕೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ವಿಡಿಯೋ ಮಾಡಿ ಮಗಳು ಮತ್ತು ನನ್ನ ಮಗ ಫೋಟೋಸು ಅದನ್ನೆಲ್ಲ ತೋರಿಸ್ತಾ ಬಂದಳು. ನಾನು ಬಂದು ದೇವ್ರಿಗೆ ಸಾಂಗ್ಸ್ ಹಾಕಿದ್ದೆ. ದೇವ್ರ ಸಾಂಗನ್ನು ಹಾಕಿದ್ದೆ. ಅದನ್ನು ನೋಡ್ತಾ ಇದ್ದೆ. ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಮಗಳು ಹೊರಗಡೆ ಎಲ್ಲ ಹೋಗಿ ಬಂದು ಈಗ ನೀರು ಕುಡಿಬೇಕಮ್ಮ ಅಂತ ಹೇಳ್ಬಿಟ್ಟು ನೀರು ಕುಡಿತಾ ಇದ್ಲು. ಅದನ್ನ ಹಾಗೆ ವಿಡಿಯೋ ಮಾಡಿಕೊಂಡು ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಇನ್ನೇನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮೆರವಣಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಪೂಜೆಗೆ ಹಣ್ಣು ಕಾಯಿ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಂತೂ 2 ದೇವ್ರ ಮೆರವಣಿಗೆ ಬರ್ತಾ ಇದೆ. ಬನ್ನಿ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಹಬ್ಬಕ್ಕೂ ನಮ್ಮ ಕಡೆ ಹಳ್ಳಿನಲ್ಲಿ ದೇವ್ರ ಮೆರವಣಿಗೆ ಆಗುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ದೇವ್ರ ಮೆರವಣಿಗೆ ಆಗ್ತಾ ಇರುತ್ತೆ. ಈಗ ಬಂದು ದೇವಸ್ಥಾನದಲ್ಲಿ ಇಲ್ಲಿಂದ ನಮ್ಮ ಮನೆಗೆ ನೋಡಿ ಇಷ್ಟೇ ದೂರದಲ್ಲಿರುವಂಥ ದೇವಸ್ಥಾನದಲ್ಲಿ ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇರುವಂಥವ್ರು ಇವತ್ತು ಲೈಟ್ಸ್ ಎಲ್ಲ ಬಿಡಿಸಿದ್ರು. ಇನ್ನೇನು ಮಗಳು ಇನ್ನೂ ದೇವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತಮ್ಮ, ಅದಕ್ಕೆ ಅಷ್ಟು ಬೇಗ ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಊಟ ತೊಗೊಬರಕ್ಕೆ ಹೋಗಿದ್ರೆ. ಹೋಳಿಗೆ ಏನು ತಿಂದಿಲ್ಲ ಅವಳು. ಅದಕ್ಕೆ ಅನ್ನ ರಸಮ್ ತಿಂತೀನಿ ಅಂತ ಹೇಳ್ಬಿಟ್ಟು ಅನ್ನ ರಸಮ್ ತಿಂತಾಯಿದ್ಲು. ಇನ್ನೇನು ದೇವ್ರು ಬರ್ತಾಯಿದೆ, ಅದಕ್ಕೆ ಪೂಜೆ ಸಾಮಾನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ದೇವ್ರ ಮೆರವಣಿಗೆಲ್ಲ ಮುಗಿದಾದ್ಮೇಲೆ ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಅದನ್ನ ಅಲ್ಲಿಗೆ ಹೆಣ್ಣು ಮಾಡಿದೆ. ಇದು ಒಂದು ಲಾಸ್ಟ್ ಇಯರು ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಬ್ಲೌಸ್ ಪೀಸನ್ನು ಇಟ್ಟು ಸಿಂಪಲಾಗಿ ಮಾಡಿದ್ದೆ. ಇಲ್ಲಿ ಬಾಗಿಲಿಗೆ ಈ ಥರ ಹೂವೆಲ್ಲ ಹಾಕಿ ಮಾಡಿರೋಂಥದ್ದು ನೋಡಿ. ಲಾಸ್ಟ್ ಇಯರ್ಗೂ ಮತ್ತು ಈ ಇಯರ್ಗೂ ಯಾವ ಥರ ಮಾಡಿದ್ದೀನಿ ಹಬ್ಬವನ್ನು ಅಂತೇಳ್ಬಿಟ್ಟು ಖಂಡಿತ ನೋಡಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾವ ಥರ ಅಂದರೆ ತುಂಬ ಚಿಕ್ಕದಾಗಿ ಲಾಸ್ಟ್ ಇಯರ್ ಮಾಡಿದ್ದೆ. ಯಾಕಂದರೆ ಬಾಳೆ ದಿಂಡೆಲ್ಲ ತುಂಬ ಚಿಕ್ಕದಾಗಿ ತೊಗೊಬಂದು ಕೊಟ್ಟಿದ್ದರು. ಇಟ್ಟು ಈ ಥರ ಪೂಜೆ ಮಾಡಿದ್ದೆ. ಈ ವರ್ಷ ಸ್ವಲ್ಪ ದೊಡ್ಡದು ತೊಗೊಬಂದುಬಿಟ್ಟಿದ್ದೆ. ಅದಕ್ಕೆ ಇಡೋಕ್ಕಾಗಲಿಲ್ಲ. ನಾನು ಯಾವ ಥರ ಹಬ್ಬವನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಆಲ್ ನೋಟಿಫಿಕೇಶನ್ ಬರುತ್ತೆ.